ದಿ ಐಡಿಯಾ ಆಫ್ ಭಾರತ್ ಅಂತ ಹೇಳಿದಾಗ ಏನು ಭಾರತ ಅಂದರೆ? ವಾಟ್ ಈಸ್ ಭಾರತ್? ಈಸ್ ಇಟ್ ಎ ಜಿಯೋಗ್ರಫಿಕಲ್ ಎಂಟಿಟಿ, ಎ ಕಲ್ಚರಲ್ ಎಕ್ಸ್ಪ್ರೆಷನ್, ಆರ್ ಎ ಸಿವಿಲೈಸೇಷನಲ್ ಎಕ್ಸ್ಪೀರಿಯನ್ಸ್? ಏನು ಒಂದು ಭೌಗೋಳಿಕವಾಗಿರ್ತಕ್ಕಂಥ ಪ್ರದೇಶ, ಅದು ನಮ್ಮ ಭಾರತ ಅಂತ ಅನ್ಸುತ್ತಾ? ಸಾಂಸ್ಕೃತಿಕವಾಗಿ ನಾವೇನು ಅನುಭವಿಸ್ತೀವೋ, ಪ್ರತಿನಿತ್ಯ ಅನುಭವಿಸ್ತೀವೋ, ಅದು ಭಾರತ ಅಂತ ಅನ್ಸುತ್ತಾ? ಅಥವಾ ನಾಗರಿಕತೆ ಹೆಂಗ್ ಬೆಳೆದಿದೆ, ಅದ್ರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ಅದು ಭಾರತವಾ? ಜಗತ್ತಿನ ಕಣ್ಣಿನಲ್ಲಿ, ನಮ್ಮದೇ ಕಣ್ಣಿನಲ್ಲಿ ಏನು ಭಾರತ ಅಂದ್ರೆ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಬಂತು. ಭಾರತ ಹಿಂದೆ ಏನು, ಭಾರತ ಈಗೇನು, ಭಾರತ ಮುಂದೆ ಏನು, ಭಾರತದ ಮುಂದಿರ್ತಕ್ಕಂಥ ಸವಾಲುಗಳಿಗೇನು, ನಾವು ಕನಸು ಕಟ್ಟಿಕೊಂಡಂತ ಭಾರತ ಏನು? 77 ವರ್ಷಗಳ ಕೆಳಗೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥವ್ರು ಯಾರ್ಯಾರು ಇದ್ರೋ ಅವ್ರ ಮನಸ್ಸಿನಲ್ಲಿ ಎಂತ ಭಾರತ ಕಟ್ಟಬೇಕು ಅಂತಿತ್ತು. ಸ್ವಾಮಿ ವಿವೇಕಾನಂದರ ಮನಸ್ಸಿನಲ್ಲಿ ಎಂತ ಭಾರತ ನಿರ್ಮಾಣ ಆಗ್ಬೇಕು ಅಂತ ಇತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನ ಕೈಯಲ್ಲಾದ ಮಟ್ಟಿಗೆ ಕೆಲಸ ಮಾಡ್ತಿದ್ದಂತ, ಸಹಾಯ ಮಾಡ್ತಾ ಇದ್ದಂತ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನಸ್ಸಿನಲ್ಲಿ ಭಾರತ ಅಂತಕ್ಕಂಥ ಕಲ್ಪನೆ ಏನಾಗ್ಬೇಕು ಅಂತಿತ್ತು. ಈ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದ್ದಂತ ಸಂಗತಿ. ಹಾಗಾಗಿ ನಮ್ಮ ಪ್ರಶ್ನೆಗಳು ಏನಿತ್ತು, ಈ ಪ್ರಶ್ನೆಗಳನ್ನ ಈ ಕಾನೆ ಹೆಸರುಗಳು ಓದಿದ್ರಲ್ಲ ಅವರೆಲ್ಲರಿಗೂ ಕೂಡ ಕಳಿಸ್ಕೊಟ್ಟಿತ್ತು. ಇನ್ನೂ ತುಂಬಾ ಜನಕ್ಕೆ ನಾವು ಕಳಿಸಿದ್ವು. ಕೆಲವರು ಉತ್ತರ ಕೊಟ್ಟರು, ಕೆಲವರು ಉತ್ತರ ಕೊಡ್ಲಿಲ್ಲ. ಅವರು ಕೊಟ್ಟಂತ ಉತ್ತರಗಳು ಏನಿದೆ ಅದನ್ನೆಲ್ಲವನ್ನು ಕೂಡ ನಮ್ಮ ಪ್ರೊಫೆಸರ್ ನಂದನ್ ಪ್ರಭುಗಳು ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಅದನ್ನ ಪರಿಷ್ಕರಣೆ ಮಾಡಿ ಪುಸ್ತಕದ ರೂಪದಲ್ಲಿ ತೆಗೆದುಕೊಂಡು ಬಂದರು. ಹಾಗಾಗಿ ದಿ ಐಡಿಯಾ ಆಫ್ ಭಾರತ್ ಅಂತಕ್ಕಂಥ ಪುಸ್ತಕ ನಮ್ಮ ಮುಂದೆ ಬಂದಿರತಕ್ಕಂಥದ್ದು. ಪುಸ್ತಕದಲ್ಲಿ ಮೊದಲನೇ ಪ್ರಶ್ನೆನೆ ನಾವು ಹಾಕಿರ್ತಕ್ಕಂಥದ್ದು, there are diverse views on the identity of the Indian society. ಇಂಡಿಯನ್ ಅನ್ನೋ ಶಬ್ದ ಯಾಕೆ ಉಪಯೋಗಿಸೋದು ಅಂತ ಹೇಳಿದ್ರೆ ಹೆಚ್ಚು ಪ್ರಚಲಿತ, ಮತ್ತು ಉತ್ತರ ಬರೆಯೋರು ಏನ್ ಬರೀತಾರೆ, ಇಂಡಿಯನ್ ಸೆಂಟ್ರಿಕ್ ಆಗಿ ಬರೀತಾರೋ ಭಾರತ್ ಸೆಂಟ್ರಿಕ್ ಆಗಿ ಬರೀತಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ ಡಿಬೇಟ್ ನಡೀತಿರ್ತಕ್ಕಂಥದ್ದು ಒಂದು ಇಂಡಿಯನ್ ಸೆಂಟ್ರಿಕ್, ಇನ್ನೊಂದು ಭಾರತ್ ಸೆಂಟ್ರಿಕ್. ಸೊ ಹಾಗಾಗಿ ಅದ್ರ ಬಗ್ಗೆ ಉತ್ತರ ಕೊಡ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಆ ಶಬ್ದ ಉಪಯೋಗಿಸಿದ್ವಿ. ವಾಟ್ ಅಕಾರ್ಡಿಂಗ್ ಟು ಯು ಕಾನ್ಸ್ಟಿಟ್ಯೂಟ್ ದಿ ಎಸೆನ್ಸ್ ಆಫ್ ದಿಸ್ ಐಡೆಂಟಿಟಿ? ಏನು ಭಾರತ ಅಂದ್ರೆ ಏನು? ಇದು ಏನಾದ್ರೂ ಕೂಡ ಒಂದು ಐಡೆಂಟಿಟಿ ನಮ್ಗೇನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ನಮ್ಗೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಬ್ರಿಟಿಷರು ನಮ್ಮನ್ನು ಆಳಕ್ಕೆ ಶುರು ಮಾಡಿದಾಗ ಇಲ್ಲಿ ಆಡಳಿತ ನಡೆಸಕ್ಕೆ ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಟಿವ್ ತಂಡ ಬೇಕು, ಆಡಳಿತಗಾರರು ಬೇಕು ಅಂತ ಹೇಳಿ ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನು ಪ್ರಾರಂಭ ಮಾಡೋದು. ನಾವೆಲ್ಲ ಕೂಡ ICS ಅಂತ ಪ್ರಾರಂಭ ಮಾಡೋದು. ಆ ICS ಅನ್ನ ಪ್ರಾರಂಭ ಮಾಡಿದಾಗ ಆ ICS ನವರಿಗೆ ಇಂಗ್ಲೆಂಡ್ ಅಲ್ಲಿ ತರಬೇತಿ ಕೊಡ್ಬೇಕಾದ್ರೆ ಅದಕ್ಕೆ ಟೆಕ್ಸ್ಟ್ ಬುಕ್ ಅನ್ನ ಇಲ್ಲೇ ICS ಬರಕ್ ಮುಂಚೆ ಆಫೀಸರ್ ಆಗಿದ್ದಂತ ಸ್ಟ್ರಾಚಿ ಅಂತಕ್ಕಂಥ ಅವನು ಬರೆದ. ಅವನೇ ಅದ್ರ ಪ್ರಿನ್ಸಿಪಾಲ್ ಆಗಿದ್ದ. ಅವನು ಬರೆದಂತ ಪುಸ್ತಕದಲ್ಲಿ ಅವನು ಮೊದಲನೇ ವಾಕ್ಯವೇ, ಅವನು ಪಾಠ ಮಾಡ್ಬೇಕಾದ್ರೆ ಮೊದಲನೇ ವಾಕ್ಯಬೇಕಾದ್ರೆ, ದೇರ್ ಇಸ್ ನೋ ಕಂಟ್ರಿ ಕಾಲ್ಡ್ ಇಂಡಿಯಾ, ದೇರ್ ಆರ್ ನೋ ಪೀಪಲ್ ಕಾಲ್ಡ್ ಇಂಡಿಯನ್ಸ್, ದೇರ್ ಇಸ್ ನೋ ಕಲ್ಚರ್ ಕಾಲ್ಡ್ Indian, there is no civilization called Indian. All of them are aborigines, nomads. There is no culture in that country. We are destined to create a culture and a nation in that country. ಆ ಸ್ಟ್ರಾಚಿ ಬರೆದಿರ್ತಕ್ಕಂಥ ಪುಸ್ತಕ ನಮ್ಮಲ್ಲಿ 18ನೇ ಶತಮಾನದಲ್ಲಿ ಪ್ರಕಟ ಆಗಿರ್ತಕ್ಕಂಥ ಪುಸ್ತಕ. ಅವನು ಬರೆದ ಭಾರತ ಅಂತಕ್ಕಂಥದ್ದು, ಇಂಡಿಯಾ ಅಂತಕ್ಕಂಥ ದೇಶ ಇಲ್ಲ, ಇಂಡಿಯಾ ಅಂತಕ್ಕಂಥ ಜನ ಇಲ್ಲ, ಇಂಡಿಯಾ ಅಂತಕ್ಕಂಥ ನಾಗರಿಕತೆ ಇಲ್ಲ, ಇಂಡಿಯಾ ಅಂತಕ್ಕಂಥ ಸಂಸ್ಕೃತಿ ಇಲ್ಲ, ಇಲ್ಲಿ ಕಾಡು ಜನ, ಇದನ್ನು ಸರಿ ಮಾಡಕ್ಕೆ ನಾವಿದ್ದೀವಿ ಅಂದ್ರೆ ಇಲ್ಲಿಗೆ ಬರ್ತಕ್ಕಂಥ ICS ತಲೆ ಒಳಗಡೆ ಏನಿರ್ಬೇಕು ಅನ್ನೋದಕ್ಕೆ ಅವನು ಬರೆದ. ಅವನು ಹಾಗೆ ಬರೆದ್ನಲ್ಲ, ಅದೇ ಕಂಟಿನ್ಯೂ ಆಗಿ ಬಂದು ಬಿಟ್ಟಂತದ್ದು. ಅದಕ್ಕೆ ನಮ್ಮ ದೇಶದ ಒಂದು ಆಧ್ಯಾತ್ಮಿಕತೆ ಇರ್ಬೋದು, ಯಾವುದನ್ನ ಸ್ಪಿರಿಚುಯಾಲಿಟಿ ಅಂತ ಹೇಳ್ತೀವಿ, ಆ ಆಧ್ಯಾತ್ಮಿಕತೆ ಇರ್ಬೋದು,
ಮತ್ತೆ ಇಡೀ ನಮ್ಮ ದೇಶ ಒಂದು ರಾಷ್ಟ್ರ ಅಂತ ಹೇಳ್ಬೇಕಾದ್ರೆ ಏನೇನು ಅಂಶಗಳಿಗೆ ಇರಬೇಕು ಆ ಸಂಗತಿ, ಮತ್ತು ನಮ್ಮ ರಾಷ್ಟ್ರದ ಕಲ್ಪನೆ. ಇವತ್ತು ರಾಷ್ಟ್ರ ಅಂದ್ರೆ ಏನು ಅಂದ್ರೆ ಇಂಗ್ಲಿಷ್ ನಲ್ಲಿ ನೇಷನ್ ಅಂತ ಹೇಳ್ತೀವಿ. ಆದ್ರೆ ಯಾರು ಇತಿಹಾಸ ಓದ್ತಾರೆ, ಆದ್ರೆ ಯಾರು ಆರ್ಕಿಯಾಲಜಿ ಓದ್ತಾರೆ, ಅವ್ರಿಗೆ ಗೊತ್ತು ನಮ್ಮ ರಾಷ್ಟ್ರ ಮತ್ತು ಇಂಗ್ಲಿಷಿನ ನೇಷನ್ ಒಂದೇ ಅಲ್ಲ. ಯುರೋಪ್ನ ನೇಷನ್ ಸ್ಟೇಟ್ಸ್ ಇಟ್ ಇಸ್ ಟೋಟಲಿ ಡಿಫರೆಂಟ್ ಫ್ರಮ್ ಅವರ್ ಭಾರತೀಯ ರಾಷ್ಟ್ರದ ಕಲ್ಪನೆ. ಸೊ ಈ ಎಲ್ಲ ಸಂಗತಿಗಳನ್ನ ಇಟ್ಕೊಂಡು ಇದರಲ್ಲಿ ಅನೇಕರು ಬರೆದಿದ್ದಾರೆ. ಅಲೋಕ್ ಪಾಂಡೆ ಬರೆದಿದ್ದಾರೆ, ಮಿಶೆಲ್ ಡೆನಿನ್ಯೋ ಬರೆದಿದ್ದಾರೆ, ಚೂಡಾಮಣಿ ನಂದಗೋಪಾಲ್ ಬರೆದಿದ್ದಾರೆ. ಅಲೋಕ್ ಪಾಂಡೆ ಬರಿಬೇಕಾದ್ರೆ ಒಂದ್ ಸಂಗತಿನ ಅವ್ರು ಹೇಳ್ತಾರೆ, ಭಾರತದ ಐಡೆಂಟಿಟಿ ಏನು ಅನ್ನುವಂಥದ್ದನ್ನ ಹೇಳ್ಬೇಕಾದ್ರೆ ಅವ್ರು ಬರೀತಾರೆ, ದಿ ಎಸೆನ್ಸ್ ಆಫ್ ಇಂಡಿಯನ್ ಐಡೆಂಟಿಟಿ ಈಸ್ ರಿಟನ್ ಎವ್ರಿವೇರ್. ಸೊ ಭಾರತಕ್ಕೆ ಐಡೆಂಟಿಟಿ ಇಲ್ಲ, ನ್ಯಾಷನಾಲಿಟಿ ಇಲ್ಲ, ಇದು ಒಂದು ದೇಶ ಅಲ್ಲ ಅಂತ ಅವನೇನ್ ಹೇಳ್ದ. ಆದ್ರೆ ಅಲೋಕ್ ಪಾಂಡೆ ಹೇಳ್ತಾರೆ, ದಿ ಎಸೆನ್ಸ್ ಆಫ್ ಇಂಡಿಯನ್ ಐಡೆಂಟಿಟಿ ಈಸ್ ರಿಟನ್ ಎವ್ರಿವೇರ್. ಒನ್ ಕ್ಯಾನ್ ಫೈಂಡ್ ಇಟ್ ಇನ್ ಇಟ್ಸ್ ಪಾಸ್ಟ್ spiritual strivings, its unique many-sided spirituality, its discovery of the eternal and universal law that governs all creation from the atomic particle to man. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಈ ಸಂಗತಿನ ಪಾಶ್ಚಿಮಾತ್ಯರು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿನೇ ಇಲ್ಲ. ಈ ಮಲ್ಟಿ ಲೇಯರ್ಡ್ ಕಾಸ್ಮಾಸ್ ಅಂದ್ರೆ ಎಲ್ಲಾ ಹಂತದಲ್ಲೂ ಕೂಡ ಒಬ್ಬ ಸಾಮಾನ್ಯ ನಿರಕ್ಷರ ಕುಕ್ಷಿಯಾಗಿರ್ತಕ್ಕಂಥವನ ಮನಸ್ಸಿನಲ್ಲೂ ಕೂಡ ಈ ಆಧ್ಯಾತ್ಮಿಕ ಸಂಗತಿಗಳು ಅವನ ಹೃದಯದಲ್ಲಿದೆ. ಅತ್ಯಂತ ಸಾಧನೆ ಮಾಡಿರ್ತಕ್ಕಂತಹ ಸ್ಪಿರಿಚುಯಲಿ ಇರ್ತಕ್ಕಂಥವನ ಮನಸ್ಸಿನಲ್ಲೂ ಇದೆ, ಎರಡು ಒಂದೇ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಲ್ಪನೆಯಲ್ಲಿ ಈ ದೇಶದಲ್ಲಿ ಇರ್ತಕ್ಕಂತಹ ಒಂದು ಸಣ್ಣ ಅಣುರೇಣು ತೃಣ ಕಾಷ್ಟದಿಂದ ಹಿಡಿದು ಅತ್ಯುನ್ನತ ವರ್ಗದವರೆಗೂ ಕೂಡ ಅದರಲ್ಲಿ ಸ್ಪಂದನ ಆಗ್ತಾ ಇರ್ತಕ್ಕಂಥದ್ದು ಆ ಭಗವಂತನ ಅಂಶವೇ. ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಭಗವಂತ ಈ ಸೃಷ್ಟಿ ಈ ಜಗತ್ತು ಏನು ನಿರ್ಮಾಣ ಆಗದೆ ಇರೋ ಸಂದರ್ಭದಲ್ಲಿ ಭಗವಂತ ಒಬ್ಬನೇ ಇದ್ದಂತೆ. ಭಗವಂತನಿಗೆ ಒಬ್ಬನೇ ಇದ್ದು ಬೇಜಾರಾಯ್ತಂತೆ. ಅದಕ್ಕೆ ಅವನು ಹೇಳಿದಂತೆ ಏಕೋಹಂ, ನಾನು ಒಬ್ಬ ಇದ್ದೀನಿ, ಬಹುಶ್ಯಾಮ ಅನ್ನಂತೆ. ಏಕೋಹಂ ಬಹುಶ್ಯಾಮ ಅಂತ ಹೇಳಿದ್ರೆ ಪರಿಣಾಮವಾಗಿ ಈ ಜಗತ್ತು ಸೃಷ್ಟಿ ಆಯ್ತು. ಅಂದ್ರೆ ಭಗವಂತನೇ ಈ ಜಗತ್ತಾಗಿ ಆವಿರ್ಭಿಸ್ಬಿಟ್ಟಿದ್ದಾನೆ. ಅದು ಒಂದು ಅಣು ಇರ್ಬೋದು, ಅಥವಾ ಒಂದು ದೊಡ್ಡ ನಿಹಾರಿಕೆ ಇರ್ಬೋದು, ಒಂದು ಗ್ಯಾಲಕ್ಸಿ ಇರ್ಬೋದು, ಏನಿರ್ಬೋದು, ಅದ್ರ ಒಳಗಡೆ ಎಲ್ಲ ಇರ್ತಕ್ಕಂಥ ಸ್ಪಂದನ ಏನಿದೆ ಅದು ಆ ಭಗವಂತನ ಅಂಶವೇ. ಇಟ್ ಇಸ್ ದಿ ಸೇಮ್ ಎನರ್ಜಿ ದಟ್ ಇಸ್ ಪಲ್ಸಿಯೇಟಿಂಗ್ ಎವ್ರಿವೇರ್. ಆಧುನಿಕ ವಿಜ್ಞಾನ, ಮಾಡರ್ನ್ ಫಿಸಿಕ್ಸ್ ಏನಿದೆ ಅದು ಇದನ್ನೇ ಹೇಳುತ್ತೆ. ಸ್ಟ್ರಿಂಗ್ ಥಿಯರಿನಲ್ಲಿ ಹೇಳ್ಬೇಕಾದ್ರೆ ಇಡೀ ಜಗತ್ತು ತರಂಗಮಯ, ಇಟ್ ಇಸ್ ವೇವಿಕಲ್, ಮತ್ತು ಅಲ್ಲಿ ಸ್ಪಂದನ ಆಗ್ತಾ ಇರ್ತಕ್ಕಂಥದ್ದು ಈ ವೇವ್ ಸ್ಟ್ರಕ್ಚರ್ಸ್ ಅಂತ ಬರ್ತಕ್ಕಂಥ ಇಟ್ ಇಸ್ ದಿ ಪಲ್ಸಿಯೇಟಿಂಗ್ ಎನರ್ಜಿ ಎವ್ರಿವೇರ್. ಈ ಕಾನ್ಸೆಪ್ಟ್ ಅನ್ನ ಹೇಳಿದ್ರಿಂದ, ಇದು ಯಾವ ಮಟ್ಟದಲ್ಲಿ ಯಾವ ರೀತಿ ಅರ್ಥ ಆಗ್ಬೇಕು ಹೇಳಿದ್ರಿಂದ ನಮ್ದೊಂದು ಐಡೆಂಟಿಟಿ ಆಯ್ತು, ಆ ಭಗವಂತನ ಅಂಶ ಅಂತ ಆಯ್ತು, ಈ ದೇಶ ಭಗವಂತನ ಅಂಶ ಅಂತ ಆಯ್ತು, ಈ ಭಗವಂತನ ಅಂಶಕ್ಕೆ ಸೇರಿದರು ನಾವು ಅಂತಕ್ಕಂಥದ್ದಾಯ್ತು. ಇದು ಈ ಸಂಗತಿಗಳ ಬಗ್ಗೆ ಅಲೋಕ್ ಪಾಂಡೆ ಅವರು ಹೇಳ್ತಾರೆ. ನಮ್ಮ ದೇಶ ಹೀಗೆ ಬೆಳೆದು ಬಂದದ್ದು ಎಲ್ಲ ವ್ಯಕ್ತಿಗಳ ಮನಸ್ಸಿನಲ್ಲೂ ಕೂಡ ಇರ್ತಕ್ಕಂಥದ್ದು ಇದೇನೇನೆ. ಇದ್ರ ಬಗ್ಗೆನೇನೆ ಆಧುನಿಕ ಭಾಷೆಯಲ್ಲಿ ಜನಕ್ಕೆ ಅರ್ಥ ಆಗೋ ರೀತಿ ಒಳಗಡೆ ಮಹಾತ್ಮ ಗಾಂಧಿ ಹಿಂದೂ ಸ್ವರಾಜ್ನಲ್ಲಿ ಬರಬೇಕು. ಅವ್ರು ಇದನ್ನೇ ಹೇಳಿದ್ದು, ಅದನ್ನು ಓದ್ಬಿಡ್ತೀನಿ ನಾನು ಆಗ್ಲೇ ಹೇಳಿದಾಗ ಪುಸ್ತಕದ ಬಗ್ಗೆ ಇವರು ಹೇಳ್ತಾರೆ. ಗಾಂಧೀಜಿ ನಮ್ದು ರಾಷ್ಟ್ರವೇ ಅಲ್ಲ, ನೇಷನ್ನೇ ಅಲ್ಲ, ನಿಮ್ಗೆ ಐಡೆಂಟಿಟಿ ಇಲ್ಲ ಅಂತೆಲ್ಲ ಹೇಳಿದ್ರಿಂದ ಗಾಂಧೀಜಿ perturbed by this vicious canard by the British. Gandhiji, perturbed by the vicious canard by the British, wrote in Hind Swaraj on the concept of Indian nation. The English have taught us that we are not a nation before, and it will require centuries before we become one nation. British edition. This is without foundation. Mahatma Gandhi ಹೇಳ್ತಾ ಇರ್ತಕ್ಕಂಥದ್ದು, we were one nation before they came to India. One thought inspired us. Our leading men traveled throughout India either on foot or in bullock carts. What do you think would have been the intention of those far-seeing ancestors?
ಗಾಂಧಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಒಂದು 5 ಪುಟದ ಆರ್ಟಿಕಲ್ ಅದು. ಹಿಂದೂ ಸ್ವರಾಜ್ಯದಲ್ಲಿ ಹೇಳ್ತಾರೆ, ದೇಶದ ಮೂಲೆಗೂ ದೇವಸ್ಥಾನಗಳನ್ನ ಕಲ್ಚರ್ ಅನ್ನ ಎಸ್ಟಾಬ್ಲಿಷ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಇಡೀ ದೇಶ ಒಂದು ಅನ್ನೋ ಒಂದು ಕಾರಣಕ್ಕೆ ಅನ್ನುವಂತ ಮಾತನ್ನ ಅವರನ್ನು ಹೇಳ್ತಾರೆ. ಹಿಂದೂ ಸ್ವರಾಜ್ಯದಲ್ಲಿ 1909ರಲ್ಲಿ ಅವರು ಬರೆದಂತ ಸಂಗತಿ ಈ ಸಂಗತಿ. ಅವರು ಅದನ್ನೇ ಮುಂದುವರಿತಾ ಹೇಳ್ತಾರೆ. ಆರ್ಗ್ಯೂಯಿಂಗ್ ದಸ್ they established holy places in various parts of India and fired the people with the idea of nationality in a manner unknown in other parts of the world. So ನಮ್ಮ ಕಾನ್ಸೆಪ್ಟ್ ಆಫ್ ರಾಷ್ಟ್ರ ಆಯ್ತಲ್ಲ, this was unknown in the other parts of the world. ಅಲ್ಲಿ ಯಾವುದೋ ಒಂದು ಥಿಯರಿ, ಒನ್ ಲ್ಯಾಂಗ್ವೇಜ್, ಒನ್ ರಿಲಿಜನ್ ಇದರ ಆಧಾರದ ಮೇಲೆ ಕಟ್ಟಿದ್ರು. ಆದ್ರೆ ಇಲ್ಲಿ ಹಂಗೆ ಕಟ್ಟಲಿಲ್ಲ. ನಮ್ಮ ಸಂಸ್ಕೃತಿಯ ಮೂಲ ಏನು, ಆಧ್ಯಾತ್ಮಿಕತೆ ಅದರ ಭಾಗ ಆಗ್ತಕ್ಕಂಥದ್ದನ್ನ ಹೇಳಿದ್ದನ್ನ ಗಾಂಧೀಜಿಯವರು ಬಹಳ ಚೆನ್ನಾಗಿ ಬರೀತಾರೆ. ಅಷ್ಟೇ ಅಲ್ಲ, ಅದೇ ರೀತಿ ರಾಧಾಕುಮಾರ್ ಮುಖರ್ಜಿ ಅಂತ ಅವರು ಕೂಡ 1914ರಲ್ಲಿ ಒಂದು ಪುಸ್ತಕ ಬರೆದ್ರು, ದಿ ಫಂಡಮೆಂಟಲ್ ಯೂನಿಟಿ ಆಫ್ ಇಂಡಿಯಾ ಅಂತ. ರಾಧಾಕುಮಾರ್ ಮುಖರ್ಜಿ ವೈಸ್ ಚಾನ್ಸಲರ್ ಆಗಿದ್ದವರು, ಬಹಳ ದೊಡ್ಡ ಹಿಸ್ಟಾರಿಯನ್ನು, ಅದ್ಭುತವಾದಂತಹ ಪುಸ್ತಕ ಅದು. ಫಂಡಮೆಂಟಲ್ ಯೂನಿಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನ ಅವರು ಬರೆದಾಗ ನಮ್ಮ ಎಲ್ಲ ನದಿಗಳ ಬಗ್ಗೆ ಬರಿತಾ ಅವ್ರು ಇದೇ ಸಂಗತಿನ ಹೇಳ್ತಕ್ಕಂಥದ್ದು. ಈ ನದಿಗಳು ಯಾಕೆ ನಮಗೆ ಪವಿತ್ರ ಆಯ್ತು ಅಂದ್ರೆ ಅವ್ರು ಅದನ್ನ ಬರೀತಾರ. ನಾವು ನಾಸದಿಯ ಸೂಕ್ತ, ನದಿ ಸೂಕ್ತ, ಋಗ್ವೇದದ ನದಿ ಸೂಕ್ತದಲ್ಲಿ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಅಂತಕ್ಕಂಥ ಗೀತೆ ಏನಿದೆ, ಶ್ಲೋಕ ಏನಿದೆ, ಅದ್ರ ಬಗ್ಗೆ ಕಾಮೆಂಟ್ರಿ ಮಾಡ್ತಾ ಅವ್ರು ಹೇಳ್ತಾರೆ, ರಾಧಾಕುಮಾರ್ ಮುಖರ್ಜಿ ದಿ ಸೆಲಿಬ್ರೇಟೆಡ್ ಹಿಸ್ಟಾರಿಯನ್ ಅಬ್ಸರ್ವ್ಸ್ ದಟ್ mantras call up at once the mind's eye a picture of the whole of Vedic India and fulfills a remarkable way the poet's purpose behind the awakening of the people's conscience for the fundamental unity of their country. ಇನ್ನು ಬರಿತಾ ಹೋಗ್ತಾರೆ ಈ ಎಲ್ಲಾ ಸಂಗತಿಗಳಿಗೆ. ಈ ಪುಸ್ತಕಕ್ಕೆ ಮುನ್ನುಡಿ ಬರೆದವನು ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದವನು ಆಗ, ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅಂತ. ಅವನು ಫಂಡಮೆಂಟಲ್ ಯೂನಿಟಿ ಆಫ್ ಇಂಡಿಯಾಗೆ ಬರೀಬೇಕಾದ್ರೆ ಅವನು ಹೇಳ್ತಾನೆ, ನ್ಯಾಷನಲಿಸಮ್ ಇನ್ ಇಂಡಿಯಾ ಈಸ್ ರೂಟೆಡ್ ಇನ್ ಹಿಂದೂಯಿಸಮ್. ಅವನು ಬರೀತಿರೋದು. ಅಂಡ್ ಇಟ್ ವಾಸ್ ದಿ ಮೋಸ್ಟ್ ಇನ್ವಿಗೋರೇಟಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾವಿಂಗ್ ಇಟ್ ಇನ್ ದಿಸ್ ಕಂಟ್ರಿ ಅಂತ ಬರೀ. ಇದನ್ನು ಬರೆದವನು ನಮ್ಮನ್ನು ಆಳ್ತಾ ಇದ್ದಂತ ಬ್ರಿಟಿಷ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ರಾಮ್ಸೆ ಮ್ಯಾಕ್ಡೊನಾಲ್ಡ್. ದಿ ಫಂಡಮೆಂಟಲ್ ಯೂನಿಟಿ ಆಫ್ ಇಂಡಿಯಾ ರಾಧಾಕುಮಾರ್ ಮುಖರ್ಜಿ ಪುಸ್ತಕ ನಮ್ಮಲ್ಲಿದೆ. ಅದರ ಫಾರ್ವರ್ಡ್ ಅಲ್ಲಿ ಓದಿದ್ರೆ ಈ ಸಂಗತಿಗಳನ್ನ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಬೇಸಿಸ್ ಸ್ಪಿರಿಚುಯಲ್, ಅದರ ಆಧಾರದ ಮೇಲೆ ಈ ದೇಶನ ಕಟ್ಟಿತು, ಅದರ ಆಧಾರದ ಮೇಲೆ ಕಲ್ಚರ್ ಬಂತು, ಅದರ ಆಧಾರದ ಮೇಲೆನೆ ನಮ್ಮ ಸಿವಿಲೈಸೇಷನ್ ಬಂತು. ಅವುಗಳ ಆಧಾರದ ಮೇಲೆನೆ ನಮ್ಮ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಯಾವುದೇ ದೇಶಕ್ಕೆ ಅದು ಬೆಳಿಬೇಕಾದ್ರೆ, ತನ್ನ ಚಾಲೆಂಜಸ್ ಅನ್ನ ಸಾಲ್ವ್ ಮಾಡ್ಕೋಬೇಕಾದ್ರೆ ತನ್ನ ಆಧಾರದ ಮೇಲೆ ಮಾಡ್ಕೊಳ್ಬೇಕು, ಸ್ವಸತ್ವದ ಆಧಾರದ ಮೇಲೆ. ಒಂದು ಬಹಳ ಒಳ್ಳೆ ಎಕ್ಸ್ಪೆರಿಮೆಂಟ್ ಆಗಿತ್ತು 1952ನೇ ಇಸ್ವಿನಲ್ಲಿ. ಯುನೆಸ್ಕೋ ನಮ್ಗೆಲ್ಲ ಕೂಡ ಗೊತ್ತು. ಯುನೆಸ್ಕೋ ನ ಕೆಲವು ಸ್ಕಾಲರ್ಸು ಜಗತ್ತಿನ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆ ಮಾಡಿ ಅವರು ಒಂದು ಸಿದ್ಧಾಂತವನ್ನು ತೆಗೆದುಕೊಂಡು ಬಂದರು, ರಿಸರ್ಚ್ ಪೇಪರ್ 1952. ಆ ರಿಸರ್ಚ್ ಪೇಪರ್ ಏನ್ ಹೇಳ್ತು ಅಂತ ಹೇಳಿದ್ರೆ, ಆ ರಿಸರ್ಚ್ ಪೇಪರ್ ಹೇಳಿದ್ರು, ಇಡೀ ಜಗತ್ತಿನಲ್ಲಿ ವೆಸ್ಟ್ ಬಹಳ ಡೆವಲಪ್ಡ್ ಕಂಟ್ರೀಸ್ ಆಗಿದೆ, ಡೆವಲಪ್ಡ್ ನೇಷನ್ಸ್ ಅಂಡ್ ಕಂಟ್ರೀಸ್ ಆಗಿದೆ. ವೆಸ್ಟ್ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು, ಅದು ಅಮೆರಿಕ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್, ಇಟಲಿ, ಇದಿಷ್ಟು ವೆಸ್ಟ್. ನಿಮ್ಗೆ ಈಸ್ಟರ್ನ್ ಯುರೋಪ್ ಇದೆ, ಬೇರೆ ಬಾಲ್ಕನ್ ದೇಶಗಳು ಇದೆ, ಬೇರೆ ಬೇರೆ ಇದೆ, ಅವೆಲ್ಲ ಡೆವಲಪ್ಡ್ ಅಲ್ಲ ಅಷ್ಟು. ಇದು ವೆಸ್ಟ್, ಆಲ್ವೇಸ್ ವೆಸ್ಟ್ ಮೀನ್ಸ್ ದಿಸ್. ಅವ್ರು ಹೇಳ್ತಾರೆ ವೆಸ್ಟ್ ಇಷ್ಟು ಡೆವಲಪ್ ಆಗಕ್ಕೆ ಕಾರಣ ಏನಿದೆಯೋ ಆ ರೀತಿ ವೆಸ್ಟರ್ನ್ ಕಲ್ಚರ್, ವೆಸ್ಟರ್ನ್ ಅಡ್ಮಿನಿಸ್ಟ್ರೇಟಿವ್ ಮೆಥಡ್ಸ್, ವೆಸ್ಟರ್ನ್ ಲೈಫ್ ಸ್ಟೈಲ್, ಈ ಸಂಗತಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಮಾತ್ರ ಯಾವುದೇ ದೇಶ ಮೇಲಕ್ಕೆ ಬರಕ್ಕೆ ಸಾಧ್ಯ. ನಮ್ಮ ಜಗತ್ತಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇಶಗಳು ಏನಿದೆ, ಆ ದೇಶಗಳು ತಮ್ಮ ಏಜ್ ಓಲ್ಡ್ ಕಲ್ಚರ್ ಸಿವಿಲೈಸೇಷನಲ್ ಮೂರಿಂಗ್ಸ್ ಅನ್ನ ಬಿಟ್ಬಿಡ್ಬೇಕು. ದೇ ಶುಡ್ ಜೆಟಿಸನ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಅಡಾಪ್ಟ್ ವೆಸ್ಟರ್ನ್ ವೇಸ್ ಇನ್ ಎವ್ರಿ ಆಸ್ಪೆಕ್ಟ್, ದೆನ್ ಓನ್ಲಿ ದೇ ವಿಲ್ ಡೆವಲಪ್. ಇದು 1952. 1980s ನಲ್ಲಿ
same UNESCO published another paper. Same research, various research scholars. They published and they said, ಯಾವುದೇ ನೇಷನ್ ಡೆವಲಪ್ ಆಗಬೇಕಾದ್ರೆ ಇಟ್ ಶುಡ್ ಹ್ಯಾವ್ ಎ ಫೈನ್ ಗ್ರೌಂಡಿಂಗ್ ಇನ್ ದೇರ್ ಕಲ್ಚರಲ್ ಮೂರಿಂಗ್ಸ್. ಆ ದೇಶಕ್ಕೆ ಇರ್ತಕ್ಕಂಥ ಕಲ್ಚರಲ್ ಮೂರಿಂಗ್ಸ್ ಏನಿದೆಯೋ ಅದರ ಆಧಾರದ ಮೇಲೆ ತಮ್ಮನ್ನ ಶೇಪ್ ಮಾಡ್ಕೊಂಡ್ರೆ, ದೇರ್ ಪೊಲಿಟಿಕಲ್, ಸೋಷಿಯಲ್, ಇಕನಾಮಿಕ್ ಅಂಡ್ ಆಲ್ ಆಸ್ಪೆಕ್ಟ್ಸ್ ಅದರ ಮೇಲೆ ಡಿಪೆಂಡ್ ಆದ್ರೆ ಆ ದೇಶ ಮುಂದಕ್ಕೆ ಬರುತ್ತೆ. ದಿಸ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್. ಎರಡೂ ಯುನೆಸ್ಕೋ ಎಕ್ಸ್ಪೀರಿಯನ್ಸ್, ಎರಡೂ ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಪುಸ್ತಕದಲ್ಲಿ ಈ ಚಾಲೆಂಜಸ್ ಬರುತ್ತೆ. ವಾಟ್ ಆರ್ ಅವರ್ ಫ್ಯೂಚರ್ ಚಾಲೆಂಜಸ್, ಹೌ ವಿ ಆರ್ ಗೋಯಿಂಗ್ ಟು ಟ್ಯಾಕಲ್. ಅದು ಟ್ಯಾಕಲ್ ಆಗಬೇಕಾದ್ರೆ ನಮ್ಮ ಐಡೆಂಟಿಟಿ, ನಮ್ಮ ಸ್ಪಿರಿಚುವಲ್ ಥಿಂಕಿಂಗು, ನಮ್ಮ ಕಲ್ಚರಲ್ ವ್ಯಾಲ್ಯೂಸು ಅದು ಹೆಂಗೆ ಜನರೇಷನ್ ಟು ಜನರೇಷನ್ ಟ್ರಾನ್ಸ್ಮಿಟ್ ಆಗಬೇಕು. ಈಗ ನಮಗೆ 5,000 ವರ್ಷಗಳ ಕಾಲದಿಂದ ಮಿನಿಮಮ್ ಟ್ರಾನ್ಸ್ಮಿಟ್ ಆಗಿ ಬಂತು, ಹೌದಾನೆ? ಹಂಗೆ ಟ್ರಾನ್ಸ್ಮಿಟ್ ಆದಾಗ ಮಾತ್ರ ಆ ಕಲ್ಚರಲ್ ಐಡೆಂಟಿಟಿ, ಸಿವಿಲೈಸೇಷನಲ್ ಕಂಟಿನ್ಯೂಟಿ ನಮಗೆ ಉಳಿಯುತ್ತೆ. ನಮ್ಮ ಡೆವಲಪ್ಮೆಂಟಲ್ ಪ್ರೋಸೆಸ್ ಕೂಡ ಅದ್ರ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಅದನ್ನ ಹೆಂಗೆ ಮಾಡೋದು? ವಾಟ್ ಆರ್ ದಿ ಮಾಡೆಲ್ಸ್? ಈ ಎಲ್ಲ ಸಂಗತಿಗಳನ್ನ ಕೂಡ ಇದರೊಳಗಡೆ ಡಿಸ್ಕಸ್ ಮಾಡಿದ್ದಾರೆ. ಆ ಸಂಗತಿಗಳನ್ನ ಅವರು ಹೇಳ್ತಾರೆ. ಮತ್ತೆ ನಾವು ಇಲ್ಲಿ ಇರ್ತಕ್ಕಂಥವ್ರ ನೆನಪಲ್ಲಿ ಇಟ್ಕೊಳ್ಬೇಕಾದ ಸಂಗತಿ ಅದೇನೆ. ಮಂಗಳೂರು ಲಿಟರರಿ ಫೆಸ್ಟಿವಲ್ ನಾನು ಹೋದಾಗ ಈ ಮಾತನ್ನು ಹೇಳಿದ್ದೆ. ಜಗತ್ನಲ್ಲಿ ಕಲ್ಚರಲ್ ಕಂಟಿನ್ಯೂಟಿ ಇರ್ತಕ್ಕಂಥ ಒಂದೇ ಒಂದು ರಾಷ್ಟ್ರ ಅಂದ್ರೆ ನಾವು ಮಾತ್ರ. ಇತಿಹಾಸಕಾರರು ಮತ್ತು ಆರ್ಕಿಯಾಲಜಿಸ್ಟ್ ಅವರು ಗಮನಿಸಿರೋ ಸಂಗತಿ, ನೀವು ಜಗತ್ನಲ್ಲಿ ನಮ್ಮ ಸಮಾನವಾಗಿ ನಮ್ಗೆ 3,000 ವರ್ಷದ ಹಳೇದಾಗಿರ್ತಕ್ಕಂಥ ಮೆಸೊಪೊಟೇಮಿಯನ್ ಸಂಸ್ಕೃತಿ ಇದೆ, ಗ್ರೀಕ್ ಸಂಸ್ಕೃತಿ ಇದೆ, ಈಜಿಪ್ಷಿಯನ್ ಸಂಸ್ಕೃತಿ ಇದೆ. ಈಗ ಅವು ಯಾವುದೂ ಇಲ್ಲ. ಆದ್ರೆ ಪದ್ಧತಿಗಳು, ಚಿಂತನೆಗಳು ಇವತ್ತಿಗೂ ಕೂಡ 5,000 ವರ್ಷದ ಕೆಳಗಡೆ ಏನಿತ್ತು, ವೇದಿಕ್ ಏಜ್ ನಲ್ಲಿ ಏನಿತ್ತು ಅದೇ ಇವತ್ತು ಇದೆ. ಅದೇ ಮಂತ್ರ ಇದೆ. ನಾವು ಆಚರಿಸುವಂತ ಹಬ್ಬ, ನಾವು ಊಟ ಮಾಡುವಂತ ಊಟ, ಎಲ್ಲವೂ ಸಂಗತಿಗಳು ಅವತ್ತಿಂದಲೇ ಬೆಳ್ಕೊಂಡ್ ಬಂದಿರ್ತಕ್ಕಂಥದ್ದು. ಇತ್ತೀಚೆಗೆ ಒಂದ್ ಕಡೆ ನಾವು ಯಾವುದೋ ಎಕ್ಸ್ಕವೇಷನ್ ಮಾಡಕ್ಕೆ ಹೋಗಿದ್ದು, ಬರಿಯಲ್ ಗ್ರೌಂಡ್ಸ್ ಎಕ್ಸ್ಕವೇಷನ್, ಆರ್ಕಿಯಾಲಜಿ ಬರುತ್ತೆ. ನಾವು ಮಿಥಿಕ್ ಸೊಸೈಟಿಯಿಂದ ಅಲ್ಲಿಗೆ ಹೋಗಿತ್ತು. ನಿಮ್ಗೊಂದು ವಿಶೇಷ ಸಂಗತಿ ಹೇಳ್ತೀನಿ ನಾನು, ಅದು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬರಿಯಲ್ ಗ್ರೌಂಡ್ಸ್ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಯಾರು ತೀರ್ಕೊಳ್ತಿದ್ರು. ಈಗ ನಮ್ಗೆ ಯಾರು ತೀರ್ಕೊಂಡ್ರೆ ಅವರನ್ನ ನಾವು ದಹನ ಮಾಡ್ತೀವಿ ಅಥವಾ ಅವರನ್ನ ನಾವು ಸಮಾಧಿ ಕಟ್ತೀವಿ. ಮತ್ತು ಅವರ ಮುಂದಿನ ಜೀವನದ ಬಗ್ಗೆ ಕೂಡ ನಮಗೆ ತುಂಬಾ ಶ್ರದ್ಧೆ. ನಮ್ಮ ಮನೆಯವರು, ಸ್ನೇಹಿತರು, ಪಿತೃಗಳು ಯಾರಿದ್ದಾರೆ ಅವ್ರ ಬಗ್ಗೆ ಅಪಾರ ಶ್ರದ್ಧೆಯಿಂದ ಅದನ್ನೆಲ್ಲ ಕೂಡ ಮಾಡ್ತೀವಿ. ವರ್ಷ ಕೂಡ ಶ್ರಾದ್ದಾನ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ಇದು. ಈ ಪದ್ಧತಿ ಸಾವಿರಾರು ವರ್ಷದಿಂದ ನಮ್ಮಲ್ಲಿ ಬೆಳ್ಕೊಂಡ್ ಬಂದಿರೋದು. ಅದರ ಒಂದು ಬಹಳ ಮಜವಾಗಿರುವಂತ ಒಂದು ಸಂಗತಿ ಹೇಳ್ತೀನಿ. ಅದು ನೀವು ನೋಡಿರ್ಬೋದು, ಯಾರಾದ್ರೂ ತೀರ್ಕೊಂಡಾಗ ಅವರನ್ನ ಹೆಗಲ ಮೇಲೆ ಇಟ್ಕೊಂಡು ತಗೊಂಡು ಹೋಗ್ಬೇಕಾದ್ರೆ ಅಥವಾ ವ್ಯಾನ್ ಅಲ್ಲೇ ತಗೊಂಡು ಹೋಗ್ಬೇಕಾದ್ರೆ ಕೂಡ ಹೆಗಲ ಮೇಲೆ ಮನೆಯಿಂದ ತಗೊಂಡು ಹೋಗ್ಬೇಕಾದ್ರೆ ಕಾಲಿನ ದಕ್ಷಿಣ ದಿಕ್ಕಿಗೆ ಇಡ್ತಾರೆ, ಹೌದಾನೆ? ಯಾಕೆ ಅಂತ ಹೇಳಿದ್ರೆ ದಕ್ಷಿಣದಲ್ಲಿ ಯಮ ಇದ್ದಾನೆ ಅಂತ, ಯಮನ ಪಟ್ಟಣ ಇರ್ತಕ್ಕಂಥದ್ದು ದಕ್ಷಿಣದಲ್ಲಿ. ಅದಕ್ಕೆ ದಕ್ಷಿಣ ದಿಕ್ಕಿಗೆ ಕಾಲನ್ನ ಇಡಬೇಕು, ಅದನ್ನ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಇದು ಸಾವಿರಾರು ವರ್ಷಗಳಿಂದ ನಮಗ್ ಬಂದಿರ್ತಕ್ಕಂಥ ಸಂಗತಿ. ಭಯನೂ ಇರ್ಬೋದು, ಈ ಕಡೆ ಇಟ್ಟರು ಬಂದ್ಬಿಟ್ಟಾರ ಆಮೇಲೆ ಅಂತ. ಸೊ ಆ ಕಾರಣದಿಂದ ತಗೊಂಡು ಹೋಗ್ತಾರೆ. ಅದು ಈ ಮೊನ್ನೆದಲ್ಲ ಪ್ರಾಕ್ಟೀಸ್. ನಾನು ಹೇಳಿದ್ದಲ್ಲ ಬರಿಯಲ್ ಗ್ರೌಂಡ್ಸ್ ಅಂತ. ಈಗ ಅನೇಕ ಕಡೆಗಳಲ್ಲಿ 15,000 20,000 ವರ್ಷದ ಕೆಳಗಡೆ ಆಗಿರ್ತಕ್ಕಂಥ ಸಮಾಧಿಗಳನ್ನ ತೆಗೆದು ನೋಡ್ತೀವಿ ನಾವು. ಆರ್ಕಿಯಾಲಜಿನಲ್ಲಿ ಅದಿದೆ. ತೆಗೆದು ನೋಡಿದಾಗ ಈಗ ಅಲ್ಲಿ ಬರೀ ಅಸ್ಥಿಪಂಜರ ಉಳಿದಿರುತ್ತೆ. ಅಸ್ಥಿಪಂಜರದ ಕಾಲು ದಕ್ಷಿಣ ದಿಕ್ಕಿಗೆ ಇರುತ್ತೆ. ಅಂದ್ರೆ ನಾವು ಶವದ ಕಾಲನ ದಕ್ಷಿಣ ದಿಕ್ಕಿಗೆ ಇಡತಕ್ಕಂಥದ್ದು ಮೊನ್ನೆದಲ್ಲ, ಸಹಸ್ರಾರು ವರ್ಷಗಳು ಕಲ್ಚರಲ್ ಕಂಟಿನ್ಯೂಟಿ ಉಳಿದಿದೆ. ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳಿ. ಈ ರೀತಿ ಕಲ್ಚರಲ್ ಕಂಟಿನ್ಯೂಟಿನ ಉಳಿಸ್ಕೊಂಡು ಬಂದಿರತಕ್ಕಂಥ ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಬೇರೆ ಯಾವುದು ಇದರ ಮತ್ತೆ ಇಷ್ಟೆಲ್ಲ ನಮ್ಮ ಮೇಲೆ ಆನ್ಸ್ಲಾಟ್ ಆಯ್ತು, ಇಷ್ಟೆಲ್ಲ ಆಕ್ರಮಣಗಳಾಯ್ತು. ಬೇರೆ ಕಡೆಗಳಲ್ಲಿ ಇಂಥ ಆಕ್ರಮಣ ಆದಾಗ ಅವೆಲ್ಲ ನಾಶ ಆಗೋದು. ಆದ್ರೆ ಇಲ್ಲಿ ನಾಶ ಆಗ್ಲಿಲ್ಲ. ಆ ರೀತಿ ಬೆಳ್ಕೊಂಡ್ ಬಂದಿದೆಯಲ್ಲ, ಅದು ನಮ್ಮ ಸಂಸ್ಕೃತಿನ, ನಾಗರಿಕತೆಯನ್ನ ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥದ್ದು. ಅದು ಇವತ್ತು ಚಾಲೆಂಜ್ ಇದೆ. ಇವತ್ತಿರ್ತಕ್ಕಂತಹ ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಬೇರೆ ಬೇರೆ ಆಧುನಿಕತೆ ಹೆಸರಿನಲ್ಲಿ ನಾವು ಮಾಡುವಂತ ಸಂಗತಿಗಳು,
ಅದು ಯುವಕರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಪರಿಣಾಮ, ಈ ಸಂಗತಿಗಳಿದೆ. ಹೇಗೆ ಟ್ರಾನ್ಸ್ಮಿಟ್ ಮಾಡೋದು, ದಟ್ಸ್ ಆಲ್ಸೋ ಚಾಲೆಂಜ್. ಈ ಎಲ್ಲಾ ಸಂಗತಿಗಳಿಗೆ ಈ ಪುಸ್ತಕದಲ್ಲಿ ಉತ್ತರ ಇದೆ. ಇನ್ನು ಹೆಚ್ಚು ನಾನು ಹೇಳಕ್ ಹೋಗಲ್ಲ. ಅವರೆಲ್ಲ ಕೂಡ ತಮ್ಮ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸವಿಸ್ತಾರವಾಗಿ ದುಗ್ಗು ಲಕ್ಷ್ಮಣ್ ಅವರು ವಿವರಿಸ್ತಾರೆ. ಆ ನಂತರ ನೀವೇ ಈ ಪುಸ್ತಕವನ್ನು ಅಧ್ಯಯನ ಮಾಡಿ ನೀವು ಮನನ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.